ಯಾರ್ಯಾರಲ್ಲಿ ಏನೇನು ಒಳ್ಳೇದದನೋ ಅದಷ್ಟ ತಗೋಬೇಕು. ಕರೆಕ್ಟ್. ಹಂಗ ತಗೊಂಡು ಬೆಳೆಯುವಂತ ಒಂದು ಅವಕಾಶ ನಮಗೆ ಸಿಕ್ತು. ನಾವು ತಗೊಂಡು ಬೆಳೆದಿವೋ ಇಲ್ಲೋ ಪೂರ್ತಿ ಗೊತ್ತಿಲ್ಲ ನನಗೆ. ಅವಕಾಶ ಮಾತ್ರ ಇತ್ತು, ಅವಕಾಶ ಇತ್ತು. ಅದನ್ನ ತಕ್ಕ ಮಟ್ಟಿಗೆ ಅವಾಗ ನಮಗೇನು ಹೊಳಿತಿತ್ತಲ್ಲ, ಹಂಗ ಇದನ್ನೂ ಸಹಿತ ನಾವು ಉಪಯೋಗ ಮಾಡಿಕೊಂಡ್ವಿ. ಆಮೇಲೆ ನಾನು ನಿಮಗೆ ಹೇಳಿದಲ್ಲ, ಈಗ ಒಂದು ಕಂಠಪಾಠ ನಮಗೆ ಹಿಂದಿನ ಕಾಲದಾಗ ನನಗೆ ನೆನಪದ, ಕಂಠಪಾಠ ಮಾಡೋದು ಬೇಕಾಗಿತ್ತು, ಬಾಯ್ ಹಾರ್ಟ್ ಮಾಡೋದು ಬೇಕಾಗಿತ್ತು. ಅಂದ್ರೆ ಬಾಯ್ ಹಾರ್ಟ್ ಮಾಡೋದು ಅಂತಂದ್ರೆ ಏನು, ಮಗ್ಗಿ ಅಂತಿದ್ವಿ. ಅಂತಿದ್ವಿ, 2 1 2 2 4 ಇವೆಲ್ಲ ಮಗ್ಗಿ ಬರ್ತಿತ್ತು. ದೊಡ್ಡ ದೊಡ್ಡ ಮಹಾಭಾರತದ ಏನು ಲಕ್ಷ್ಮೀಶನ ಎಂಬ ಮಹಾಭಾರತ ಇದು, ಆಮೇಲೆ ರಾಮಾಯಣದ್ದು ಲವನಕೇರ ದಿನವನಾದ, ಹಿಂಗ ಅವೆಲ್ಲಾ ಹಾಡುಗಳು ನಾವು ಬಾಯ್ಪಟ್ಟು ಮಾಡ್ತಿದ್ವಿ. ಹೌದಾ? ಆ ಬಾಯ್ಪಟ್ಟು ಮಾಡುವ ಒಂದು ಕ್ರಿಯೆ ಇವತ್ತಿನ ಜನ, ಇವತ್ತಿನ ಹುಡುಗರು, ಇವತ್ತಿನ ಪಾಲಕರು ನಕ್ ಬಿಡ್ತಾರೆ. ಬೈ ಹಾರ್ಟಿಂಗ್ ಈಸ್ ನಾಟ್ ಎ ಸ್ಟಡಿ ಅಂತಾರೆ. ಅಂತ ನಾ ಏನ್ ಹೇಳುದು, ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನೀವತ್ತೇನು ಮಾತಾಡ್ತಿರಲ್ಲ, ಕೃತಕ ಬುದ್ಧಿ ಮತ್ತೆ ಅದು ಇರುವುದೇ ಇದರ ಮೇಲೆ. ಹೆಂಗಪ್ಪ, ಈಗ ಡೀಪ್ ಲರ್ನಿಂಗ್ ಅಂತ ಒಂದು ಬರ್ತಾರೆ ಅದರೊಳಗೆ, ಯಾರಿಗ ಕೃತಕ ಬುದ್ಧಿಮತ್ತೆ ಒಳಗೆ. ಡೀಪ್ ಲರ್ನಿಂಗ್ ನೊಳಗೆ ಇದೇ ಬರ್ತದೆ. ಅಂದ್ರೆ ಒಂದು ವಿಷಯದ ಆಳಕ್ಕೆ ಹೋಗ್ಬೇಕಂದ್ರೆ ಅದು ಏನೇನು ಸಾಧ್ಯ ಅದ. ಸಮುದ್ರದ ಆಳಕ್ಕೆ ಹೋದಂಗ್ರಿ ಕಂಠಪಾಠ ಮಾಡೋದಂದ್ರೆ ಕರೆಕ್ಟ್ ಮಾಡಿದಾಗ ಅದು ನಿಮ್ಮ ಮನಸ್ಸು ಮತ್ತು ಮಿದುಳು, ಮಿದುಳ್ನಾಗ ಮನಸ್ಸದನ, ಮನಸ್ಸಿನಾಗ ಮಿದುಳದನ ಅಲ್ಲ. ಇದು ಬಿಡಿಸಲಾರದ. ಇದು ನಿಮಗೆ ಹಿಂಗ್ ಪ್ರೋಗ್ರಾಮ್ ಆಗ್ತಾವಲ್ಲ, ನಿಮಗೆ ಯಾವ್ದಕ್ಕೂ ಕ್ಯಾಲ್ಕುಲೇಟರ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಪಟ ಹೇಳ್ತೀರಿ. ಪಟ ಹೇಳೋದೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ಆವಾಗಿನ ಸಮಯಕ್ಕೆ ಸರಿಯಾಗಿ, ಇವತ್ತಿನ ಸಮಯಕ್ಕೆ ಸರಿಯಾಗಿ ಬೇಕಂದ್ರೆ ನಿಮಗ ಆ ಬಯಾಟ ಗತಿ ಇವತ್ತು ಡೀಪ್ ಲರ್ನಿಂಗು. ಈ ರೀತಿಯ ಹೊಸ ಉದಾಹರಣೆಗಳನ್ನ, ಪಾಸಿಬಲ್ ಹೋಲಿಕೆಗಳನ್ನ ನಾವು ಮಾಡಿಕೊಂಡು ಕಲಿಯೋದು ಅಷ್ಟೇ ಮುಖ್ಯ ಆಗ್ತದೆ. ಇದು ನನ್ನ ಅನಿಸಿಕೆ. ಆ ಔಟ್ಲೈನರ್ ಪುಸ್ತಕದಾಗ ನಾವು ಓದಿದ್ದರಿಂದ ಏನಾಯ್ತು, ನಡುವು ಕೊರೋನಾ ಬಂತಲ್ರಿ. ಥ್ಯಾಂಕ್ಸ್ ಟು ಕೊರೋನಾ, ಜನ ಬೇಕಾದ್ ಹೇಳಿ, ಜಗತ್ ಬೇಕಾದ್ ಹೇಳಿ ಕೊರೋನಾ ಜಗತ್ತಿನೊಳಗೆ ಸ್ವಚ್ಛ ಮಾಡ್ತು, ಹೊಸಾದ ಕಟ್ಲಿಕ್ಕೆ ಪ್ರಯತ್ನ ಮಾಡ್ತು. ಇಲ್ಲಿವರೆಗೆ ನಮ್ಮ ರಿಕಾರ್ಡೆಡ್ ಹಿಸ್ಟ್ರಿ ಒಳಗೆ ಇಷ್ಟು ಲಘು ಲಸಿಕೆ ಕಂಡು ಹಿಡಿದದ್ದು ಉದಾಹರಣೆ ಇಲ್ಲ. ಈ ಕೊರೋನಾ ಮಕ್ಕಳ ಲಘು ಲಸಿಕೆ ಕಂಡು ಹಿಡೀರಿ, ಇಲ್ಲ ಅಂದ್ರೆ ಸತ್ತು ಹೋಗ್ತೀವಿ ಅಂತ ಎಲ್ಲಾರು, ಎಲ್ಲಾ ಕಂಪನಿಗಳು ಲಸಿಕೆಯನ್ನ ಕಂಡು ಹಿಡಿಲಿಕ್ಕೆ ಶತ ಪ್ರಯತ್ನಗಳನ್ನ ಮಾಡಿದರು. ಇದು ಒಂದು. ಕೊರೋನಾ ಬಂದಿರ್ಲಿಕ್ರ ಆನ್ಲೈನ್ ಯಾರು ಬರ್ತಿದ್ದಿಲ್ಲ, ಇವೆಲ್ಲ ಹೋಗಿ ಬರ್ತಿದ್ದಿಲ್ಲ, ಇವೆಲ್ಲ ಬರ್ತಿದ್ದಿಲ್ಲ. ಕೊರೋನಾ ಬಂದದಕ್ಕೆ ಆನ್ಲೈನ್ ಬಂತು. ಎಲ್ಲ ಯಾಕಂದ್ರೆ ಬರುದು ಕಾಂಟ್ಯಾಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಮತ್ತೆ ಇದನ್ನ ಅವಲಂಬಿಸಬೇಕಲ್ಲ. ಈ ಆನ್ಲೈನ್ ಅಂದ್ರೆ ಒಂದು ರೀತಿಯಿಂದ ನಾರದ ಮುನಿ ಇದ್ದಂಗ. ಅವ ಇಡೀ ತ್ರಿಲೋಕ ಸಂಚಾರವನ್ನ ಮಾಡ್ತಾ ಜ್ಞಾನದ ಪ್ರಸಾರವನ್ನ, ಭಗವಂತನ ಮಹಿಮೆಯನ್ನ ಹೆಂಗೆ ಹೇಳ್ಕೊತ ಹೋಗುತ್ತಿದ್ದು, ಹಂಗ ಈ ಆನ್ಲೈನ್ಯಾಗ ಆನ್ಲೈನ್ ಸ್ವಿಚ್ ಆನ್ ಮಾಡಿದ ಕೂಡಲೇ ಬರೋವನ ನಾರದ ಅಂತ ತಿಳ್ಕೊಬೇಕು. ಅಲ್ಲೇ ಅದು ಏನು ಹೇಳ್ತಾರ ಅದು ಮಾತು ಬೇರೆ. ಆದ್ರೆ ಮಾಧ್ಯಮ ಏನದ ನಾರದ. ಸೊ ನಾಲೆಜ್ ಈ ರೀತಿಯಿಂದ ಹಬ್ಬುವಂತದ್ದು. ಅವಾಗ ಏನಾಯ್ತು, ಕೊರೋನಾ ಟೈಮ್ನಾಗ ನಾವು ಲಾಕ್ಔಟ್ ಆದಾಗ ಮನ್ಯಾಗ ಕೂಡುದು ಬಂದಾಗ ಸಮಯ ಹೆಂಗ್ ಕಳಿಬೇಕು, ಆ ಅನಿವಾರ್ಯತೆ. ಆವಾಗ ನಾನು ಒಂದು ಶುರು ಮಾಡಿದೆ. ಏನು ಅಂತಂದ್ರೆ ಫೇಸ್ಬುಕ್ ಅಲ್ಲ, ಗೊತ್ತಾಯ್ತು ಸರ್, ದಿನಕ್ಕೊಂದು ಲೇಖನ ಬರೆಯೋದು. ಇದಕ್ಕೆಲ್ಲಿ ಪ್ರೇರಕ ಶಕ್ತಿ ತರೋದು, ಪ್ರೇರಣೆ ಎಲ್ಲಿಂದ ತರೋದು ಅಂತ ಬಂತು ವಿಚಾರ. ಕುಮಾರವ್ಯಾಸ ನೆನಪಾದ. ಕುಮಾರವ್ಯಾಸ ವೀರನಾರಾಯಣನ ಗುಡಿ ಒಳಗೆ ಗದಗದಾಗ ಒಂದು ಕಂಬದ ಮುಂದೆ ಕೂತ್ಕೊಂಡು ಒದ್ದಿ ಅರಿವಿ ಹಚ್ಕೊಂಡು, ಒದ್ದಿ ಪಂಜ ಸ್ನಾನ ಅಲ್ಲೇ ಮಾಡಿ ದೇವರ ಮುಂದೆ ಕೂತ್ಕೊಂಡು, ವಿಗ್ರಹದ ಮುಂದೆ ಕೂತ್ಕೊಂಡು ಬರೀತಿದ್ದಂತ. ಅವ ಎಷ್ಟು ತನಕ ಬರೀತಿದ್ದ ಅಂದ್ರೆ ಅದು ಒಣಗು ತನಕ ಬರೀತಿದ್ದಂತ.
ಅದು ನಿಮ್ಗೆ ಸ್ಫೂರ್ತಿ ಬಂತು. ಮತ್ ಅವ ಬರಿಬಹುದಾದ್ರೆ ನನಗೆ ಯಾಕೆ ಆಗೋದಿಲ್ಲ? ಸೊ ನಾ ಏನ್ ಮಾಡಿದೆ, ಒದ್ದೆ ತಗೊಂಡು ಏನು ಬರೀಲಿಲ್ಲ. ಯಾಕಂದ್ರೆ ಅದು ಆ ಒದ್ದೆ ಆವಾಗಿನ ಸಮಯದ ಪಾಲನೆಗೆ ಅದು ಕರೆಕ್ಟ್ ಆಗ್ತಿತ್ತು. ಹೌದು. ಈಗೇನ್ ಮಾಡ್ಬೇಕು, ನಾನು ನನ್ನ ಹೆಂಡತಿನ ಕರೆದು ಹೇಳಿದೆ, ನೋಡು 6 ಗಂಟೆಗೆ ಎದ್ದು ಕೂಡ್ತೀನಿ, ನಾನು ಟೇಬಲ್ ಮುಂದೆ ಕೂಡ್ತೀನಿ, 1 ತಾಸು 60 ನಿಮಿಷಗಳ ಕಾಲ ಕುಂದ್ರೋದು, ಕೂತು ತಲೆಗೆ ಏನು ಬರ್ತದೋ ಅದನ್ನ ಬರಿತೀನಿ. ನೀನು 1 ತಾಸಾಗಿಂದ ನನಗೆ 1 ಕಪ್ ಚಹಾ ತರಬೇಕು. 7 ಗಂಟೆ ಕೊಡಬೇಕು. 7 ಗಂಟೆ ಇದ ನಮ್ಮ ಟೈಮ್. ಕೂತೆ, ಯು ಮೇ ನಾಟ್ ಬಿಲೀವ್, ಎಲ್ಲ 60 ದಿವಸ ಏನೇನು ಇತ್ತಲ್ಲ ಅದು ಕೂತ ಬಿಟ್ಟೆ ನಾನು ಬರೆಯೋದು ಅಂತ. ನನ್ನ ಹತ್ತಿರ ಬಂದ್ರೆ, ಮನೆಗೆ ಬಂದ್ರೆ ಸುಮಾರು 10 ನೋಟ್ಬುಕ್ ತುಂಬ್ಯಾವ. ಬರ್ದದ್ದು ಬ್ಯಾರೆ ಬ್ಯಾರೆ ವಿಷಯ, ಏನ್ ಬೇಕಾದಿರ್ಲಿ, ಘೋಷಾ ಪದ್ಧತಿಯಿಂದ ಹಿಡಿದು ಯು ನೇಮ್ ಎನಿ ಟಾಪಿಕ್ ಇಟ್ ಇಸ್ ದೇರ್. ವಾತ್ಸಾಯನ ಕಾಮಸೂತ್ರನು ಅದ ಅದ್ರೊಳಗೆ. ಆ ಮಿನಿಟಿಗೆ ನಾನು ಸಂಕಲ್ಪ ಮಾಡ್ಕೊಂಡು ಕೂತಿರ್ತಿಲ್ಲ, ಕ್ಷಣಕ್ಕೆ ಯಾವ ಐಡಿಯಾ ಬರ್ತದ ಅದು ಅದನ್ನ ಇದ್ಬಿಟ್ಟು ಆಡ್ತಾ ಇದ್ದಿಲ್ಲ. ನನಗೆ ಏನ್ ತಿಳಿತದ ಅದು. ನಾನು ಒಂದು ಫಾರ್ಮ್ಯಾಟ್ ಹಾಕೊಂಡೆ, ಏನಪ್ಪ, ಈ 200 ಪೇಜ್ ನೋಟ್ಬುಕ್ನಾಗ ನಾನು ಕನಿಷ್ಠ 4 ಪುಟ ಬರೀಲಿಕ್ಕೆ 60 ನಿಮಿಷ ಬೇಕು. ಹೌದು. ಅಂದ್ರೆ ಹೊಸದಾಗಿ ಬರೀಲಿಕ್ಕೆ. ಹೌದು. ಕಾಪಿ ಹೊಡಿಯೋದಲ್ಲ. ಹೌದು. ಯಾವ ಗೂಗಲ್ಲು ಇಲ್ಲ, ಏನು ಇಲ್ಲ, ಏನು ಬರ್ತದ ಅದನ್ನ ಬರ್ದೀನಿ. ಬೈಕ್ಲ ಬರ್ತಿದ್ದು, ಬೈಕ್ಲ ಬರ್ಲಿಕ್ಕೆ ಆಗುದಿಲ್ಲ, ಕೆಟ್ಟಂತ ಬೈತೀರಿ. ಸೊ ಬರ್ದದ್ದು ಅದು ಒಂದು ನನ್ನಲ್ಲಿ ಶಿಸ್ತನ್ನ ತಂತ. ಆಮೇಲೆ ನನ್ನ ಪ್ರಕಾರ ಸರ್, ಲೈಕ್ ಇಟ್ಸ್ ವಂಡರ್ಫುಲ್ ಪಾಯಿಂಟ್. ಇವತ್ತಿನ ವಿದ್ಯಾರ್ಥಿಗಳಿಗೆ ಓಕೆ, ಅಭ್ಯಾಸ ಮಾಡೋದಂತೂ ದೂರ ಉಳಿತು, ಕುಂದ್ರೂದ್ ಬರ್ಬೇಕಾಗೈತಿ. ಕುಂತ್ರು ಪಟ್ನೆ ಹೇಳ್ಬೇಕು ಅನಿಸ್ತೈತಿ, ಇಲ್ಲ ಮೊಬೈಲ್ ಕಡೆ ಕೈ ಹೋಗ್ತೈತಿ. ಓಕೆ, 1 ತಾಸು ಕುಂದ್ರು ಅಂತದೊಂದು ಏಕಾಗ್ರತೆ ಬಂತು ಒಂದ್ಸಲ. ಫಸ್ಟ್ ಫಿಸಿಕಲಿ, ಯಾಕಂದ್ರೆ ಮನಸ್ಸನ್ನು ಕನ್ವಿನ್ಸ್ ಮಾಡ್ಲಿಕ್ಕಂದ್ರೆ ಫಸ್ಟ್ ಫಿಸಿಕ್ ಕನ್ವಿನ್ಸ್ ಮಾಡಲೇಬೇಕು, ಕುತ್ಕೊಳ್ಬೇಕು. ಅದು ದೇಹ ದಂಡನೆ ಆಗಲೇಬೇಕು, ಕುಂದಲೇಬೇಕು. ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಅದಿಲ್ಲ ಸರ್. ಇವತ್ತು ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ನೀವು ಈಗ ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ, ಅವ್ರಿಗೆ ಆ್ಯಕ್ಚುಲಿ ಖಾಲಿನೇ ಇದ್ದಾರೆ. ಕಳೆದ 4 ವರ್ಷದಿಂದ ಅವ್ರಿಗೆ ಯಾವುದು ಕಾಲ್ ಫಾರ್ಮ್ ಇಲ್ಲ. ಕರೋನಾದಿಂದನೂ ಇಲ್ಲಿ ಮಟ್ಟ ಕಾಲ್ ಫಾರ್ಮ್ ಇಲ್ಲ. ಧಾರವಾಡದಲ್ಲಿ ಒಂದು 50,000 ಹುಡುಗರು ಇದ್ದಾರೆ ಇವತ್ತು. ಹೌದಾ, ಅವ್ರು ಇದ್ದಾರೆ 24/7 ಲೈಬ್ರರಿಗೆ ಅಂತ ಹೋಗ್ತಾರೆ. ಅವ್ರಿಗೇನು ದಿಕ್ಕು ದೆಸೆ ಇಲ್ಲ. ಈಗ ಆ್ಯಕ್ಚುಲಿ ಯಾವ ಎಕ್ಸಾಮ್ ಬರುತ್ತೆ, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವ್ರಿಗೀಗ. ಬಟ್ ಎಕ್ಸಾಮ್ ಸಡನ್ಲಿ ಅನೌನ್ಸ್ ಆಯ್ತಂದ್ರೆ ದೇಹ ಒಪ್ಪೋದಿಲ್ಲ, ಮನಸ್ಸೇನೋ ಅನ್ನುತ್ತೆ, ಮಾಡಿ ಓದ ಅಭ್ಯಾಸ ಮಾಡಂತೈತಿ, ಬಟ್ ದೇಹ ಒಪ್ಪೋದಿಲ್ಲ. ಸೊ ಈ ಕುಂದ್ರೋದು ಬಹಳ ಇಂಪಾರ್ಟೆಂಟ್ ಅಲ್ಲ ಸರ್ ಇದು. ಕರೆಕ್ಟ್. ಕೂಡುವುದಕ್ಕ ಈಗ ನಾ ಹೇಳಿದೆ, ನನ್ನ ಹಿಂದೆ ಕಮಿಟ್ಮೆಂಟ್ ಇದೆ ಸರ್. ಒಂದು ಕಮಿಟ್ಮೆಂಟ್ ಅಲ್ಲ, ಕಮಿಟ್ಮೆಂಟ್ ಅನ್ನೋಕ್ಕಿಂತ ಸಂಕಲ್ಪ ಇದನ್ನ ಮಾಡಬೇಕು ಅನ್ನೋದು. ಇದಕ್ಕೆ ನಾವು ಒಂದು ಉದಾಹರಣೆಗಳನ್ನ ಹುಡ್ಕೊಂಡೆ. ನಾನು ಕುಮಾರವ್ಯಾಸನ್ನ ಹುಡ್ಕೊಂಡೆ. ಐ ಡೋಂಟ್ ವಾಂಟ್ ಟು ಕಂಪೇರ್, ಆದ್ರೆ ಅದು ನನಗ ಒಂದು ಈ ಸಿಟ್ಟಿಂಗ್ ಕೆಪಾಸಿಟಿ ನೀವೇನು ಹೇಳಿದ್ರಲ್ಲ. ಆಮೇಲೆ ಇನ್ನೊಂದು, ನಾನು ಮಾಡುವುದನ್ನ ಹೇಳ್ಕೋಬೇಕ್ರಿ. ಹೌದು, 4 ಮಂದಿಗೆ. ಅಂದ್ರೆ ಅವ್ರು ರಿಮೈಂಡ್ ಮಾಡ್ತಾರೆ. ಅವ್ರು ರಿಮೈಂಡ್ ಮಾಡ್ತಾರ, ಏನಾಯ್ತು ನಗಾಡ್ತಾರ, ಜಾಸ್ತಿ ಮಾಡ್ತಾರ, ಏನೋ ಮಗನ ಇಷ್ಟೆಲ್ಲ ಮಾತಾಡಿದ್ದಲ್ಲಿ ಎಲ್ಲವತ್ತು ಅಂತ ಅಂತಾರ. ಇದು ನಾನು ಹೇಳ್ತೀನೋ ಹೊಸತಲ್ಲ. ಆಕೆಗೆ ಗೊತ್ತದ ನಾನು ಇಲ್ಲಿವರೆಗೆ ಏನೇನ್ ತಲೆಯಾಗ ಬಂದದ್ದು ಬಿಡುದಿಲ್ಲ ಅಂತ. ಹೌದು. ಅಂದ್ರೆ ಅಕ್ಕಿನ ಮದುವೆ ಆಗೋದ್ರಿಂದ ಹಿಡ್ಕೊಂಡು ಯಾವ ಬಿಟ್ಟಿಲ್ಲ. ಅಂದ್ರೆ ಈ ರೀತಿಯ ಒಂದಿಷ್ಟು ಗುಣಾವಗುಣಗಳು ಕರೆಕ್ಟ್ ಅವು ಬೇಕಾಗ್ತಾವ. 60 ನಿಮಿಷ ನಾವು ಎಷ್ಟೋ ಮಂದಿ ಹೇಳ್ತೀವಲ್ರಿ ಪಬ್ಲಿಕ್ ಸ್ಪೀಕಿಂಗ್ನಾಗ, ಏನದ ಮುಂಚೆ 5 ನಿಮಿಷ ಮೈಕ್ ಮುಂದೆ ನಿಲ್ಲೋದು ಕಲಿ. ಹೌದು. ಆ ಮಂದಿನ ನೋಡ್ಕೋತ, ಸಾವಿರಾರು ಮಂದಿನ ನೋಡ್ಕೋತ ನಿಲ್ಲುದು ಏನದಲ್ಲ, ಅದಷ್ಟೇ ನೀ ಅಷ್ಟು ನಿಂತಿ ಮಾತು ಬರ್ತಾವ. ಸೊ ನಿಲ್ಲುದಕ್ಕ ನೀ ತಯಾರಾಗಿರ್ಲಿಕ್ಕೆ ಹೆಂಗ ಅದು. ಇದಕ್ಕ ಅವ್ರ ತಾಯಿ, ತಂದಿ, ಮನೆಯು ಎಲ್ಲರೂ ಒಂಥರ ಅದಕ್ಕೆ ಆ ಎನ್ವಿರಾನ್ಮೆಂಟಿಗೆ ಅವ್ರು ಕೂಡ್ಲಿಕ್ಕೆ ಬರುವಂಗ ಪ್ರೋತ್ಸಾಹಿಸಬೇಕು, ಪ್ರೇರೇಪಿಸಬೇಕು. ಇವತ್ತು ನಾ ಹೇಳ್ತೇನೆ, ನನ್ನ ಮಗ ಲಂಡನ್ನಿಂದ ಬಂದು ದವಾಖಾನ್ಯಾಗ ನನಗೆ ಮಂಡಿ ನೋವಿನ ಚಿಕಿತ್ಸೆ ಇದ್ದಾಗ ಇದ್ದ. ನಾನು ಅವಾಗ ಹೇಳ್ತಿದ್ದೆ, ಮಗ ನಂದು ಟೈಮ್ ಆಯ್ತು, ವ್ಯವಸ್ಥೆ ಮಾಡು ಅಂತಿದ್ದೆ.
ಅವ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಡ್ತಿದ್ದ. ಅವ್ ಗೊತ್ತಿದ್ದ ಅಪ್ಪನ ಹುಚ್ಚು ಬರ್ತದ ಅವನಿಗೆ, ನಾ ಏನ್ ಬೇಕಾದಾಗ್ಲಿ ನಮ್ಮ ಅಪ್ಪ ಬಿಡುದಿಲ್ಲ ಅನ್ನೋದು ಗೊತ್ತಿತ್ತು ಅವಂಗೆ. ಸೊ